ಸೊ ನಮಗೆ ರಾಗಿನಲ್ಲಿ ರಾಗಿ ಹಾಲು ತೋರಿಸಿದ್ರಿ. ಸೊ ನೆಕ್ಸ್ಟ್ ಐಟಮ್ ಏನು ವೈಷ್ಣವಿ? ರಾಗಿ ಹಾಲ್ಬಾಯಿ ಮಾಡ್ತಿದ್ದೀನಿ. ಓಕೆ. ಸೊ ರಾಗಿ ಹಾಲ್ಬಾಯಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಿದ್ದೀನಿ. ಇದು ಕೂಡ ಹಿಂದಿನ ದಿನ ನೆನೆ ಇಟ್ಟಿರುವಂತಹ ರಾಗಿ, ಆಮೇಲೆ ಬೆಲ್ಲ ಮತ್ತೆ ಏಲಕ್ಕಿ. ಓಕೆ, ಇದಿಷ್ಟೇ 3 ಸಾಮಗ್ರಿಗಳು ಬೇಕಾಗಿರೋದು. ಓಕೆ. ಸೊ ಒಂದು ಸತಿ ನಾವು ರಾಗಿ ನೆನೆಸಿದ್ರೆ ಸೊ 3 ಐಟಮ್ ಮಾಡ್ಕೋಬಹುದು. 3 ಇಂದ 4 ಇನ್ನೂ ಬೇಕಾದ್ರೆ ಮಾಡ್ಬೋದು. ಸದ್ಯಕ್ಕೆ 3 ಇವಾಗ ರಾಗಿನ ನೆನೆಸಿ ಹಿಂದಿನ ದಿವಸ ರಾತ್ರಿ ನೆನೆಸಿದ್ದೀರಾ ಅಂತ ಹೇಳಿದ್ರಿ. ಸೊ ಇವಾಗ ಇದನ್ನ ಸೇಮ್ ಅದೇ ತರ ಗ್ರೈಂಡ್ ಮಾಡ್ಕೊಂಡು ಓಕೆ. ಸೊ ಇದ್ರ ಹಾಲು ತೆಗೆದ್ಬಿಟ್ಟು ಸೊ ಅದನ್ನ ಕುದಿಸ್ಬೇಕಾಗುತ್ತೆ. ಸೊ ಇದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ. ಇವಾಗ ನೀವು ರಾತ್ರಿ ನೆನೆಸಿರುವಂಥ ರಾಗಿನ ಗ್ರೈಂಡ್ ಮಾಡಿಕೊಂಡು ಹಾಲು ತೆಗೆದಿದ್ದೀರಿ. ಓಕೆ. ಸೊ ಮುಂದೆ ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ ಬಾಣಲೆ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ರಾಗಿ ಹಾಲನ್ನು ಹಾಕಬೇಕು. ಓಕೆ, ರಾಗಿ ಹಾಲನ್ನ ಹಾಕ್ತಿದ್ದೀನಿ. ಸೊ ಇದಕ್ಕೆ ಒಂಚೂರು ನೀರು ಹಾಕೋಬೇಕು. ಆದಷ್ಟು ನೀರಾಗಿದ್ರೂ ಚೆನ್ನಾಗಿ ಬರುತ್ತೆ. ಅದು ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ. ಹೌದು ಹೌದು. ಇದು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಲ್ಬಾಯಿ ಯೂಶ್ವಲಿ ಅಕ್ಕಿನಲ್ಲೂ ಮಾಡ್ತಾರೆ ಅನ್ಸುತ್ತೆ, ಗೋಧಿನಲ್ಲೂ ಮಾಡ್ತಾರೆ. ಹೌದು, ಇದೊಂಥರ ವಿಶೇಷವಾದ ಸಿಹಿ ತಿಂಡಿ. ನೀವಾಗಲೇ ಮಾತಾಡ್ತಾ ಹೇಳಿದ್ರೆ ನಿಮ್ಮ ಮಗಳು ಕೂಡ ಸ್ನಾನ ಮಾಡ್ತಾಳೆ ಅಂತ. ಸೊ 5 ವರ್ಷಕ್ಕೆ ಅದು ನಿಜವಾಗ್ಲೂ ಒಳ್ಳೆಯ ಪ್ರಾಕ್ಟೀಸ್. ನೀವು ಧ್ಯಾನಕ್ಕೆ ಮುಂಚೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದರೂ ವ್ಯತ್ಯಾಸ ನೋಡಿದ್ರೆ ಅಷ್ಟು ಅಂದ್ರೆ ಮಗಳಲ್ಲಿ ಮಗಳಲ್ಲಿ ಹೇಳ್ಬೇಕಂದ್ರೆ ಧ್ಯಾನ ಶುರು ಮಾಡೋಕ್ಕೂ ಮುಂಚೆ ಸ್ವಲ್ಪ ಹಠ ಇತ್ತು ಅವಳದು. ಸೊ ಧ್ಯಾನ ಅಂತ ಶುರು ಮಾಡಿದ್ಮೇಲೆ ಅವಳಲ್ಲಿ ಒಂಥರ ಮೆಚುರಿಟಿ ಇದು ಕಾಣಿಸೋಕ್ಕೆ ಶುರು ಆಯಿತು. ಅವಳು ಮಾತಾಡೋ ಸ್ಟೈಲ್ ಆಗಲಿ ಇದೆಲ್ಲ ತುಂಬ ಚೇಂಜ್ ಅನಿಸ್ತಿತ್ತು. ಮತ್ತು ಕೆಲವು ಸರಿ ನಾನು ಸುಮ್ಮನೆ ಕೂತಿದ್ರೆ ಬಂದು ಅಳೋದು ಆ ಥರ ಎಲ್ಲ ಮಾಡ್ತಾ ಇದ್ಲು. ನಾನು ಧ್ಯಾನ ಕೂತ್ಕೊಂಡಿರುವಾಗ ಯಾವತ್ತೂ ಕೂಡ ಬಂದು ಎಬ್ಸೋದು ಡಿಸ್ಟರ್ಬ್ ಮಾಡೋದು ಮಾಡ್ತಾ ಇರಲಿಲ್ಲ. ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಿದ್ಲು, ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡಿರ್ತಿದ್ಲು. ನನ್ನ ಧ್ಯಾನ ಆಗೋವರೆಗೂ ಕೂಡ ವೇಟ್ ಮಾಡ್ತಾ ಇದ್ಲು. ಸೊ ಅದೊಂದು ಚೇಂಜ್ ನಾನು ಅವಳಲ್ಲಿ ನೋಡಿದ್ದು. ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿ ಇಂಪ್ರೂವ್ ಆಯಿತು, ಮೆಮೊರಿ ಪವರ್ ಇಂಪ್ರೂವ್ ಆಯಿತು. ಏನು ಉತ್ತರ ಕೊಡ್ತಾಳೋ ಒಂದು ಅರ್ಥ ಇರುತ್ತೆ. ಸೊ ಸುಮ್ಮನೆ ಏನೋ ಮಾತಾಡಲ್ಲ. ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಏನು ಅವರು ಎಲ್ಲ ಮಕ್ಕಳು ಹಾಗೆ ಇರ್ಬೇಕಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಸ್ವಲ್ಪ ದಿನ ಆದ್ಮೇಲೆ ಮಾಡ್ತಾರೆ. ಸೊ ಯಾವುದೇ ಮಕ್ಕಳಿಗೂ ನಾವು ಫೋರ್ಸ್ಫುಲ್ಲಿ ಧ್ಯಾನ ಮಾಡ್ಸಕ್ ಹೋಗ್ಬಾರ್ದು. ಸೊ ಹೆಂಗೆ ಅಂತ ಅವರಿಗೆ ಹೇಳಬೇಕು. ನಾವು ಮಾಡಬೇಕಾದ್ರೆ ಅವ್ರನ್ನ ಕೂರಿಸಿ ಮಾಡು ಹಿಂಗೆ ಅಂತ ಅವ್ರಿಗೆ ಮೋಟಿವೇಟ್ ಮಾಡಿದಾಗ ಅವರು ಚೆನ್ನಾಗಿ ಮಾಡ್ತಾರೆ. ಯಾವತ್ತೂ ಅಷ್ಟೇ ಹೆದರಿಸಿ ಮಕ್ಕಳಿಗೆ ಧ್ಯಾನ ಹೇಳ್ಕೊಡಕ್ಕೆ ಹೋಗಬೇಡಿ. ಅಂದ್ರೆ ಅದು ಮಾಡ್ಲಿಕ್ಕೂ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರನ್ನ ಒಂದು ಜಾಗದಲ್ಲಿ ಕೂರಿಸಿ ಧ್ಯಾನದ ಎನ್ವಿರಾನ್ಮೆಂಟ್ ತರಬೇಕು ಅನ್ನೋದೇ ತುಂಬಾ ಕಷ್ಟ. ಫೋರ್ಸ್ಫುಲಿ ಮಾಡಿಸಿದಾಗ ಏನಾಗುತ್ತೆ, ಅವರಿಗೆ ಧ್ಯಾನ ಅನ್ನೋದು ಬೇಡವೇ ಬೇಡ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಹೇಟ್ರೆಡ್ನೆಸ್ ಬೆಳೆಸ್ಕೊಂಡ್ಬಿಡ್ತಾರೆ. ನಿಧಾನವಾಗಿ ಗಟ್ಟಿ ಆಗ್ಬೇಕು ಅಂತ. ಇದು ಹೀಗೆ ಕೈಯಾಡಿಸ್ತಾನೆ ಇರಬೇಕು. ಹೌದು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಧ್ಯಾನ ಶುರು ಮಾಡೋದಕ್ಕೆ ಯಾವುದೇ ಅಂತ ಏಜ್ ಇಲ್ಲ. ಸೊ ಇಲ್ಲೇ ನಮಗೆ ಎಕ್ಸಾಂಪಲ್ ಇದೆ, ವೈಷ್ಣವಿ ಅವ್ರ ಮಗಳು 5 ವರ್ಷ. ಸೊ 5 ವರ್ಷಕ್ಕೆ ಅವಳು ½ ಆನ್ ಅವರ್ ದಿನಕ್ಕೆ ಧ್ಯಾನ ಮಾಡ್ತಿದ್ದಾರಂತೆ. ಸೊ ಅವರು ಹೇಳ್ತಾ ಇದ್ದಾರೆ ಅವ್ರು ಎಷ್ಟು ಚೇಂಜಸ್ ನೋಡಿದ್ದಾರೆ ಆ ಮಗುನಲ್ಲಿ, ಮಾಡೋಕ್ಕೆ ಮುಂಚೆ ಆಗಲಿ ಮಾಡಾದಮೇಲೆ. ಸೊ ಎಲ್ಲ ಎಪಿಸೋಡ್ಸ್ನಲ್ಲೂ ಅದನ್ನೇ ಹೇಳ್ಕೊಂಡು ಬರ್ತೀವಿ, ಧ್ಯಾನಕ್ಕೆ ವಯಸ್ಸಿಲ್ಲ, ಧ್ಯಾನ ಮಾಡಬೇಕು ಅನ್ನೋ ಶುರು ಮಾಡೋದಕ್ಕೆ ಯಾವುದೇ ಟೈಮ್ ನೋಡಬೇಡಿ, ಯಾವುದೇ ಏಜ್ ನೋಡಬೇಡಿ, ಅಥವಾ ಅದಕ್ಕೆ ಒಂದು ಗಳಿಗೆ ಬರಬೇಕು ಕೂಡಿ ಬರಬೇಕು ಅನ್ನೋದೇನಿಲ್ಲ. ಯಾವಾಗ ಬೇಕಾದರೂ ಶುರು ಮಾಡ್ಬೋದು, ಎಷ್ಟೊತ್ತು ಬೇಕಾದರೂ ಮಾಡ್ಬೋದು. ನಮ್ಮ ಲಾಸ್ಟ್ ಎಪಿಸೋಡಲ್ಲೇ ವೈಷ್ಣವಿ ಅವ್ರು ಹೇಳಿದ್ರು 10 ನಿಮಿಷದಿಂದ ಸ್ಟಾರ್ಟ್ ಮಾಡ್ಬೋದು ಧ್ಯಾನ. ಆ್ಯಕ್ಚುಲಿ ನಾನು ಕ್ಲಾಸಸ್ ಮಾಡ್ತೀನಿ, ಮಕ್ಕಳಿಗೆ 10 ನಿಮಿಷ ಧ್ಯಾನ ಮಾಡಿಸ್ತೀನಿ ಅಂತಲೂ ಹೇಳಿದರು. ಸೊ 10 ನಿಮಿಷ ಮಾಡೋದು ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇವತ್ತಿಂದನೇ ಶುರು ಮಾಡಿ. ಅದ್ರ ತಕ್ಕಂಗೆ ಆಹಾರ ಸೇವಿಸಬೇಕು ಅಂತಲೂ ಈ ಎಪಿಸೋಡಲ್ಲಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಮಿತ ಆಹಾರ ಅಥವಾ ಹಿತ ಆಹಾರ ಅಂತ ಹೇಳಿದ್ದಾರೆ. ಸೊ ಸಾತ್ವಿಕ ಆಹಾರ ಸೇವಿಸೋದನ್ನೇ ನಾವು ಈ ಎಪಿಸೋಡ್ಸಲ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರೋದು. ಸಾತ್ವಿಕ ಆಹಾರ ಸೇವಿಸೋದ್ರಿಂದ ನಾವು ಎಷ್ಟು ಧ್ಯಾನದ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನೇ ನಾವು ಜಾಸ್ತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದಕ್ಕೆ ಈ ನಿರ್ವಾಣ ಫುಡ್ಸ್ ಅನ್ನೋ ಎಪಿಸೋಡ್ಸ್ ಮಾಡ್ತಾ ಇರೋದು. ಸೊ ದಯವಿಟ್ಟು ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಕಮೆಂಟ್ಸ್ ತಿಳಿಸಿ ನಮಗೆ. ಈಗ ಚೆನ್ನಾಗಿ ಇವಾಗ ಗಟ್ಟಿ ಆಗ್ತಾ ಬರ್ತದೆ ಅನ್ಸುತ್ತೆ. ಹಾಂ. ಸೊ ಹಾಗಾಗಿ ಎಲ್ಲ ಸ್ಕೂಲ್ಗಳಲ್ಲಿ ಮೊದಲು ಧ್ಯಾನ ಅನ್ನೋದು ತಲುಪಬೇಕು. ಹೌದು. ಸೊ ಮಕ್ಕಳಲ್ಲಿ ತುಂಬ ಬದಲಾವಣೆಗಳನ್ನು ಕಾಣ್ಬೋದು. ಸೊ ಟೀಚರ್ಸ್ಗಳು ಫಸ್ಟ್ ಮಾಡಬೇಕು, ಆಮೇಲೆ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು. ನೀವು ಆ್ಯಕ್ಚುಲಿ ಆ ಪ್ರಯತ್ನ ಮಾಡ್ಬೋದು ಅನಿಸುತ್ತೆ ವೈಷ್ಣವಿ, ಟೀಚರ್ ಆಗಿರೋದ್ರಿಂದ. ನಾನು ಸ್ಕೂಲ್ಗಳಿಗೆ ಒಂದು ಸ್ಪೆಷಲ್ ಸೆಷನ್ಸ್ ಥರನೋ ಅದು ಒಂದು ಮೀಡಿಯಮ್ ಆಗುತ್ತೆ ನಮ್ಮ ಧ್ಯಾನದ ಬಗ್ಗೆ ಸ್ಪ್ರೆಡ್. ನಾನು ಮುಂಚೆ ಸ್ಕೂಲಲ್ಲಿ ಡಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ನಾನು ಕೂಡ ಅಲ್ಲೂ ಸ್ಕೂಲ್ ಮಕ್ಕಳಿಗೆ ನಾನು ಧ್ಯಾನ ಮಾಡಿಸಿನೇ ನೆಕ್ಸ್ಟ್ ಹೇಳ್ಕೊಡಿ ಡಾನ್ಸ್ ಇವೆಲ್ಲ ಮಾಡಿಸ್ತಾ ಇದ್ದಿದ್ದು. ಅವರಲ್ಲೂ ತುಂಬ ಇಂಪ್ರೂವ್ಮೆಂಟ್ಸ್ಗಳು ನೋಡ್ತಾ ಇದ್ದೆ. ಎಲ್ಲ ಮಕ್ಳಿಗೂ ತಲುಪಬೇಕದು. ಹೌದು. ಇಲ್ಲ, ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಶುರುವಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಅದು ಹಿಂಸೆ ಆಗ್ಬೋದು, ಬೇಜಾರಾಗ್ಬೋದು, ಅಥವಾ ಫೋರ್ಸ್ಫುಲಿ ಅಂತ ಅನ್ಸ್ಬೋದು. ಬಟ್ ಆಮೇಲೆ ಐ ಥಿಂಕ್ ಅವ್ರಿಗೆ ಅದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಈಗ ಬೆಲ್ಲ ಹಾಕೊಳ್ಳೋಣ. ಓಕೆ. ಸೊ ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಇದು ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ನೀರು ಥರ ಆಗುತ್ತೆ. ಉರಿ ಸ್ವಲ್ಪ ಸಿಮ್ ಆಗಿದ್ರೇ ಒಳ್ಳೆಯದು. ಸೊ ಸಿಮ್ಮಲ್ಲೇ ಮಾಡೋದ್ರಿಂದ ಹಾಂ ತಡ ಅಂಟಲ್ಲ ಅಂತ. ಹಾಂ. ಇದ್ರ ಬೆಲ್ಲದ ಪರಿಮಳ ನೋಡಿ. ಹೌದು, ಕಬ್ಬಿನ ಹಾಲಿನ ಪರಿಮಳನೇ ಬರುತ್ತೆ. ಅಷ್ಟೇ, ಒಂಚೂರು ಪೇಸ್ಟ್ ಆದಷ್ಟು ಆಗ್ಬಿಟ್ರೆ ಆರಿದ್ಮೇಲೆ ಮತ್ತೆ ಗಟ್ಟಿ ಬಿಡುತ್ತೆ. ಗಮ್ಮಂತ ವಾಸನೆ ಬರ್ತದೆ. ಒಂಚೂರು ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಸೊ ಈ ಹದ ಬರಬೇಕು. ಓಕೆ. ಇದಕ್ಕೊಂಚೂರು ನಾನು ತುಪ್ಪ ಹಾಕ್ತೀನಿ. ಇಂಗ್ರೀಡಿಯೆಂಟ್ಸಲ್ಲಿ ಹೇಳಿರಲಿಲ್ಲ ನಾನು ತುಪ್ಪನ. ಸೊ 1-2 ಸ್ಪೂನು ತುಪ್ಪ ಹಾಕಿದ್ರೆ ಚೆನ್ನಾಗಾಗತ್ತೆ. ಸೊ ತುಪ್ಪ ಹಾಕ್ಲೇಬೇಕಂತನೂ ಇಲ್ಲ. ಕೆಲವ್ರದ್ದು ಮೇಲ್ಗಡೆನೂ ಹಾಕೊಂಡು ತಿಂತಾರೆ. ನಾನು ಗಮನಿಸಿರೋ ಹಾಗೆ ಬಿಸಿಯಾಗಿ ಅದ್ರ ಮೇಲ್ಗಡೆ ತುಪ್ಪ ಹಾಕೊಂಡು ತಿನ್ನೋದು.
ಸೊ ಇದು ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಒಂದು ಸ್ವಲ್ಪ ಪೇಸ್ಟ್ ಥರ ಆದರೆ ಸೊ ಆಮೇಲೆ ಆರಿದ್ಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ಓಕೆ. ಸೊ ಒಂದು ಸತಿ ನಾವು 1 ಲೋಟ ಅಷ್ಟು 2 ಲೋಟ ಅಷ್ಟು ರಾಗಿನ ನೆನೆ ಹಾಕಿದ್ರೆ 3 ಸಿಹಿ ತಿಂಡಿ ಮಾಡ್ಬೋದು ಅಂತ ವೈಷ್ಣವಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಒಂದು ರಾಗಿ ಹಾಲು, ಒಂದು ರಾಗಿ ಐಸ್ ಕ್ರೀಮು, ಮತ್ತು ಇದು ರಾಗಿ ಹಾಲ್ಬಾಯ್. ಸೊ ಇದು ಒಂಥರ ಸ್ನ್ಯಾಕ್ ಥರನೂ ಇರುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ಪ್ಲಸ್ ಹೆಲ್ದಿ ಫುಡ್ ಕೂಡ. ಈಗ ರಾಗಿ ಹಾಲು ಕೆಲವರು ಸಿಹಿ ಇಷ್ಟಪಡಲ್ಲ ಅನ್ನೋರು ಬೆಲ್ಲ ಬದಲು ಅವರು ಉಪ್ಪು ಮತ್ತು ಮಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆ ಥರನೂ ಕುಡಿಬೋದು. ಸೊ ಅದು ಚೆನ್ನಾಗಿರುತ್ತೆ. ಇದು ಒಂದು ಹದಕ್ಕೆ ಬರ್ತಿದೆ. ಇದು ಒಂದು ಸುಮಾರು ದಿವಸ ಸ್ಟೋರ್ ಮಾಡಿ ತಿನ್ಬೋದು ಅಂತ ಅನ್ಸುತ್ತೆ. ಒಂದಿನ ಇಡ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು ಒಳ್ಳೇದು. ಸೊ ನೀವು ಸಹಜವಾಗಿ ಯಾವುದು ಇಟ್ಟು ತಿನ್ನೋವಂಥದ್ದು ಮಾಡೋದೇ ಇಲ್ಲ ಕಡಿಮೆ. ಅದೇ ಕೆಲವು ಇಡೋಂಥ ಸ್ವೀಟ್ಸ್ ಹಾಗೆ ಡ್ರೈ ಆ ಥರ ಇರುತ್ತಲ್ಲ ಅಂಥವು ಓಕೆ. ಸೊ ಬೇಸಿರೋ ಐಟಮ್ಸ್ ಅಂತೂ ಆದಷ್ಟು ಅವತ್ತಿನ ದಿನಕ್ಕೆ ಈ ಥರ ಸ್ವೀಟ್ ಅಂತಂದ್ರೆ ಒಂದು ದಿನ ಎಕ್ಸ್ಟ್ರಾ ಇಡ್ಬೋದು ಅಷ್ಟೇ. ಇದು ಚೆನ್ನಾಗಿ ಕುದ್ದಿರೋದ್ರಿಂದ ಚೆನ್ನಾಗಿ ಕುದ್ದಿರೋದ್ರಿಂದ. ಸೊ ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸೊ ಇಷ್ಟು ಗಟ್ಟಿ ಆಗಬೇಕು. ಓಕೆ. ಸೊ ಇಷ್ಟು ಆದಮೇಲೆ ನಾವು ಆಫ್ ಮಾಡಿಬಿಡೋಣ. ಸೊ ಇದಕ್ಕೆ ಕೊನೆಗೆ ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಎಲ್ಲ ತುಪ್ಪದ ಘಮ ಜೊತೆ ಏಲಕ್ಕಿ ಪರಿಮಳ ಬಂತು, ಅವಾಗ ಕಂಪ್ಲೀಟ್ ಆಗುತ್ತೆ. ಸಹಜವಾಗಿ ಸಿಹಿ ತಿಂಡಿ ಅಂದರೆ ಏಲಕ್ಕಿ ಹಾಕಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಸೊ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ಇದಕ್ಕೊಂಚೂರು ತುಪ್ಪ ಸವರಿ. ಓಕೆ. ಇದು ಗ್ರೀಸ್ ಮಾಡೋದಕ್ಕೆ ಅಂಟಬಾರ್ದು ಅಂತ. ಸರಿ. ಇದಕ್ಕೆ ಬೇಕಾದವರು ಡ್ರೈ ಫ್ರೂಟ್ಸು ಹಾಕೋಬೋದು. ಓಕೆ. ಸೊ ನನಗೆ ಯೂಶಲಿ ಇದು ಪ್ಲೇನ್ ಇಷ್ಟ ಆಗೋದು. ಹೌದು. ತಟ್ಟಲ್ಲಿ ಸಮ ಮಾಡಿದ್ರೆ ಆಯಿತು. ಸುಮಾರು ಇವಾಗ ಅದು ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಗಟ್ಟಿ ಆಗಬೇಕು. ಸೊ 2-3 ಗಂಟೆ ಬಿಟ್ಟರೆ ಚೆನ್ನಾಗಿ ಗಟ್ಟಿ ಆಗುತ್ತಿತ್ತು. ಓಕೆ. ಸೊ ಆಮೇಲೆ ಇದನ್ನು ಕಟ್ ಮಾಡಬೇಕು. ಓಕೆ. ಸೊ ಯಾವ ಶೇಪ್ ಬೇಕೋ ಪೀಸಸ್ ಮಾಡೋದು. ಸೊ ಇದು ಆರಕ್ಕೆ ಇಡೋಣ. ಸೊ ಆಮೇಲೆ ಕಟ್ ಮಾಡಿ ನಿಮ್ಗೆ ಕೊಡ್ತೇನೆ. ಸೊ ವೀಕ್ಷಕರೇ, ರಾಗಿ ಹಾಲಿನ ಹಾಲ್ಬಾಯ್ ರೆಡಿಯಾಗಿದೆ. ಇದನ್ನು ಒಂದು 2-3 ಗಂಟೆ ಕಾಲ ಅದನ್ನು ಹಾರಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಒಂದು ಬರ್ಫಿ ಹದಕ್ಕೆ ಬರುತ್ತೆ. ಸೊ ಆವಾಗ ನಿಮ್ಗೆ ಯಾವ ಶೇಪ್ಸ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ಸೊ ಮಕ್ಕಳಿಗೆ ಇಷ್ಟ ಇರೋರು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ಇವಾಗ ರಾಗಿ ಹಾಲ್ಬಾಯ್ ರೆಡಿಯಾಗಿದೆ. ಸೊ ಹಾಲ್ಬಾಯಿ ಆರಿದೆ ಈಗ. ಓಕೆ. ಸೊ ಇದನ್ನು ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತೀವಿ. ಸೊ ಹಾಲ್ಬಾಯಿ ರೆಡಿಯಾಗಿದೆ. ಸೊ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ. ಅದು ಈ ಹದಕ್ಕೆ ಬರುತ್ತೆ. ತಣ್ಣಗಾದ್ಮೇಲೆ ಅಷ್ಟೇ ಇದಾಗುತ್ತೆ. ಖಂಡಿತ ಚೆನ್ನಾಗಿರುತ್ತೆ, ಯಾಕಂದರೆ ಘಮನೂ ತುಂಬ ಚೆನ್ನಾಗಿ ಬರ್ತದೆ.
ನನಗೆ ಬೆಲ್ಲದ ವಿಶೇಷತೆ ಅಂತ ಅನಿಸ್ತದೆ, ಯಾಕಂದರೆ ನೀವು ಯೂಸ್ ಮಾಡೋ ಬೆಲ್ಲ ಬೇರೆ ಆಗಿರೋದ್ರಿಂದ ಅದು ರುಚಿ ಹೆಚ್ಚಿಸ್ತದೆ. ಆ್ಯಂಡ್ ಏಲಕ್ಕಿಯ ಘಮ, ತುಪ್ಪದ ಘಮ ತುಂಬ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಸೊ ವೀಕ್ಷಕರೇ, ನೀವು ಟ್ರೈ ಮಾಡಿ ರಾಗಿ ಹಾಲಿನ ಹಾಲ್ಬಾಯ್, ತುಂಬ ರುಚಿಯಾಗಿದೆ. ಆ್ಯಂಡ್ ಸ್ವೀಟ್ ತಿನ್ನಬೇಕು, ಹೆಲ್ದಿ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ದಾಗ ಹಾಲ್ಬಾಯ್ ಮಾಡ್ಕೊತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.